ಮಂತ್ರಿ ಸೈನಾಧೀಕ್ಷರೇ, ಮಹಾಪ್ರಭು, ನಮ್ಮ ಪೂಜ್ಯ ತಂದೆಯವರಾದ ಪಡುವಳಿಯಾಗಿ ಪಡೆದಿರುವ ಈ ಉಜ್ಜಯಿನಿ ಸಕಲ ಸಾಮ್ರಾಜ್ಯದ ವಿಸ್ತಾರವನ್ನು ಸಸಾಮರ್ಥ್ಯದಿಂದ ಸ್ಥಾಪಿಸಿರುವ ನಂಬಿಕೆಯು ನನಗಿರುವುದು. ಮಹಾಮಂತ್ರಿಗಳೇ, ಈ ದಿನದ ವಿಶೇಷವಾದ ವಿಚಾರವೇನಾದರಿದ್ದರೆ ಈ ನಮ್ಮ ಧರ್ಮಸಭೆಯಲ್ಲಿ ಪ್ರಕಟಿಸುವರಾಗಿ.
ಕಲಿಯ ಕುಂದು ಕೊರತೆಗಳು ಬಾರಲಾಗದು. ಮಂತ್ರಿಗಳೇ, ತಮ್ಮ ಪೀಠವನ್ನು ಅಲಂಕರಿಸುವರಾಗಿ ಪ್ರಚಂಡರಾದ ಸೈನಾಧೀಕ್ಷರೇ. ಮಹಾಪ್ರಭು, ಸೈನ್ಯಾಧ್ಯಕ್ಷನೇ, ನಮ್ಮ ಸೈನ್ಯದ ಹಿಡಿತವು ಯಾವ ರೀತಿಯಿಂದ ಇರುವುದನ್ನು ತಿಳಿಸುವನಾಗು. ವಿಜ್ಞಾಪಿಸುವನು ಮಹಾಪ್ರಭು. ಪ್ರಬಲ ವೀರಾದಿ ವೀರ ದುರ್ಬಲ Bala!
ಸೇನಾಧೀಕ್ಷರೇ, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವನೆಂದರೆ ಆನೆಗಳ ಗುಂಪಿಗೆ ಸಿಂಹವು ನುಗ್ಗಿದಾಗ ಆನೆಗಳು ಯಾವ ರೀತಿಯಿಂದ ಚಲನೆ ಮಾಡುತ್ತೋ ಅದೇ ರೀತಿ ನಮ್ಮ ಸೈನ್ಯವನ್ನು ಇಟ್ಟರುವನು ಮಹಾಪ್ರಭು. ಅದಲ್ಲದೆ ಪರರಾಜ್ಯ ಶತ್ರುಗಳಿಂದ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ತಂದು ಸಕಾಲಕ್ಕೆ ನಮ್ಮ ಭಂಡಾರ ಕಪ್ಪಿಸುತ್ತಿರುವರು. ಮತ್ತೇಳಪ್ಪಣ ಬೇಷ್ ಬೇಷ್ ಸೈನಾಧೀಕ್ಷರೇ, ನಿನ್ನೊಂದ ಸೈನಾಧೀಕ್ಷನು ನನ್ನ ಸೈನ್ಯದಲ್ಲಿರಬೇಕಾದರೆ ನನ್ನ ಸೈನ್ಯಕ್ಕೆ ಕುಂದು ಕೊರತೆಗಳಂದರೇನು ಸೈನಾಧೀಕ್ಷರೇ? ಮಹಾಮಂತ್ರಿಗಳೇ, ಪರಮಂತ್ರಿ ಸೈನ್ಯಾಧಿಪರಿರುವ ತನಕದರೆಯಲ್ಲಿ ಪರಮಂತ್ರಿ ಸೈನ್ಯಾಧಿಪರಿರುವ ತನಕದರೆಯಲ್ಲಿ ನಿಮ್ಮಂತ ಪ್ರಚಂಡನಾದ ಸೈನ್ಯಾಧೀಕ್ಷನು, ನೀತಿ ನಿಪುಣನಾದ ಮಹಾಮಂತ್ರಿಗಳು ನೀವೀರ್ವರು ನನ್ನ ರಾಜ್ಯದಲ್ಲಿರಬೇಕಾದರೆ ನನಗಾಗಲಿ ನನ್ನ ರಾಜ್ಯಕ್ಕಾಗಲಿ ಯಾವ ಕುಂದು ಕೊರತೆಗಳು ಬಾರಲಾಗದು. ಮಂತ್ರಿ ಸೈನ್ಯಾಧೀಕ್ಷರೇ, ನಾವಿಂದು ಮಾರವೇಷದಿಂದ ನಮ್ಮ ಉಜ್ಜಯಿನಿ ನಗರದ ಪ್ರಜೆಗಳ ಕಷ್ಟ ಸುಖಾದಿಗಳನ್ನು ವಿಚಾರಿಸೋಣ ನಡೆಯುವರಾಗಿ. ಪರಮಾತ್ಮ, ನಾನೆಷ್ಟು ತಿರುದು ತಂದು ಬೇಡಿದರೂ ಸಹ ನಮ್ಮ ಮನೆಯಲ್ಲಿ ಒಂದು ದಿನದ ಉದರ ಪೋಷಣೆಗಾಗಿ ಸಾಕಾಗುವುದಲ್ಲ. ಏನು ಮಾಡಲಿ? ನನಗೆ ಬಂದರೆ ಈ ದರಿದ್ರವನ್ನು ಹೇಗೆ ತಾನೇ ಬಗೆಹರಿಸಲಿ? ನಾನು ಈ ರಾಜ್ಯದಲ್ಲಿ ಈ ರಾಜರ ಬಳಿಗೆ ಹೋಗಿ ಈ ದಿನದ ಉದರ ಪೋಷಣೆಗಾಗಿ ರಾಜಸ್ಥಾನದಲ್ಲಿ ನಾನು ಭಿಕ್ಷಾಟೆಯನ್ನು ಬೇಡುವೆನು. ಪ್ರಭು, ನಿಮಗೆ ಜಯವಾಗಲಿ, ಒಳ್ಳೆಯದಾಗಲಿ. ಅಯ್ಯ ಇಪ್ಪುರತ್ತಮರೇ, ಮಹಾಪ್ರಭು, ನೀವು ನನ್ನಲ್ಲಿ ಬರಲು ಕಾರಣವೇನು? ನನ್ನಿಂದ ನಿಮಗೆ ಏನಾಗಬೇಕು? ಮಹಾಪ್ರಭು, ನಾನಾದರೂ ಒಬ್ಬ ಬಡ ಬ್ರಾಹ್ಮಣನು. ನನ್ನನ್ನು ಎಲ್ಲರೂ ಸಹ ದರಿದ್ರ ಬ್ರಾಹ್ಮಣನೆಂದು ಕರೆಯುವರು ಪ್ರಭು. ನಾನೆಷ್ಟು ತಿರಿದು ತಂದು ಬೇಡಿ ತಿಂದರೂ ಸಹ ಒಂದು ದಿನದ ಉದರ ಪೋಷಣೆಗಾಗಿ ಸಾಕಾಗುವುದು ಪ್ರಭು. ಆದ್ದರಿಂದ ಈ ದಿನದ ಉದರದ ಪೋಷಣೆಗಾಗಿ ತಮ್ಮಲ್ಲಿ ಭಿಕ್ಷಾಟನ್ನು ಬಿಡುತ್ತಾ ಬಂದಿರುವರು ಪ್ರಭು. ನನಗೆ ದಯಮಾಡಿ ಭಿಕ್ಷೆಯನ್ನು ನೀಡಿರಿ. ಮಹಾಮಂತ್ರಿಗಳೇ, ಮಹಾಪ್ರಭು, ಈ ಇಪ್ಪತ್ತೊಬ್ಬರು ಹೇಳಿದ ಮಾತು ತಮಗೆ ಗೋಚರವಾಯಿತು ಮಹಾಪ್ರಭು. ಮಹಾಮಂತ್ರಿಗಳೇ, ನಮ್ಮ ಅರಮನೆಗೆ ಹೋಗಿ ಒಂದು ಪುಷ್ಪಾಂಡ ಫಲವನ್ನು ತೆಗೆದುಕೊಂಡು ಅದರಲ್ಲಿರುವ ತಿರುಳೆಲ್ಲವೂ ತೆಗೆದು ಅದರಲ್ಲಿ ಒಜ್ಜುಡ ವೈಡೂರ್ಯಗಳನ್ನು ತುಂಬಿ ಈ ಪ್ರೋತ್ತಮರಿಗೆ ಕೊಡುವರಾಯಿ. ಆಗಬಹುದು ಮಹಾಪ್ರಭು. ಇವರನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಭೋಜನವನ್ನು ಮಾಡಿಸಿ ಕಳಿಸುವರಾಯಿ. ಆಗಬಹುದು ಮಹಾಪ್ರಭು. ಅಯ್ಯ ಪ್ರೋತ್ತಮರೇ, ತೆಗೆದುಕೊಳ್ಳುವರಾಯಿ. ಮಹಾಪ್ರಭು, ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ. ನಾನಿನ್ನು ಬರುತ್ತೇನೆ. ಏನೆಂದು ಹೇಳಲಿ ನನ್ನ ಈ ಕಷ್ಟ ಕಾರ್ಪಣ್ಯಗಳನ್ನು? ಮಹಾರಾಜರ ಬಳಿಗೆ ಹೋದರೆ ನನಗೆ ವಜ್ರ ವೈಡೂರ್ಯಗಳನ್ನು ಕೊಡುವರೆಂದು ಭಾವಿಸಿ ಭಿಕ್ಷಾಟನೆಗಾಗಿ ಮಹಾರಾಜರ ಆಸ್ಥಾನಕ್ಕೆ ಹೋದನು. ಮಹಾರಾಜರಾದರೂ ಎತ್ತಲಾರದ ಈ ಕೂಷ್ಮಾಂಡ ಫಲ, ಅದರ ಕುಂಬಳಕಾಯಿಯನ್ನು ಕೊಟ್ಟಿರುವರು. ಇದನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಬೇಯಿಸಿ ತಿನ್ನೋಣವೆಂದರೆ ಉಪ್ಪಿಗೂ ಸಹ ಗತಿ ಇಲ್ಲದಂತಾಗಿರುವುದು. ಈಗ ಉಪ್ಪನ್ನು ಎಲ್ಲಿ ತರಲಿ? ಆಗಲಿ, ಮನೆ ತುಂಬ ಮಕ್ಕಳು ಕಾಯುತ್ತಿರುತ್ತಾರೆ. ಈ ಕೂಷ್ಮಾಂಡ ಫಲವನ್ನು ಯಾರಿಗಾದರೂ ಮಾರಿ ಬಂದ ಹಣದಿಂದ ದವಸ ಧಾನ್ಯಗಳನ್ನು ಖರೀದಿಸಿ ಮನೆಗೆ ಹೋಗಿ ಈ ದಿನದ ಉದರ ಪೋಷಣೆಯನ್ನು ಮಾಡಿಕೊಳ್ಳಲು. ಅಯ್ಯ ಧರ್ಮಾತ್ಮರೇ, ಯಾರಾದರೂ ಈ ಕೂಷ್ಮಾಂಡ ಫಲವನ್ನು ಖರೀದಿಸಿರಿ, ತೆಗೆದುಕೊಳ್ಳಿ ಈ ಕೂಷ್ಮಾಂಡ ಫಲವನ್ನು. ಅಯ್ಯ ಧರ್ಮಾತ್ಮರೇ, ಯಾರಾದರೂ ಈ ಕೂಷ್ಮಾಂಡ ಫಲವನ್ನು ಖರೀದಿಸಿರಿ.
ಕೂಷ್ಮಾಂಡ ಫಲವನ್ನು ಖರೀದಿಸಿರಿ. ಯಾರೋ ಕೂಷ್ಮಾಂಡ ಫಲವನ್ನು ಮಾರುತ್ತೇನೆ ಎಂದೇಳಿ ಸಾರುತ್ತಿರುವರಲ್ಲ, ಯಾರಾಗಿರಬಹುದು? ನಾನಾದರೂ ಕೂಷ್ಮಾಂಡ ಫಲವನ್ನು ಸೇವಿಸಿ ಬಹಳ ದಿನಗಳಾಗಿರುವುದು. ಅಯ್ಯೋ ಪ್ರೋತ್ತಮರೇ, ಸಮಯ ಕೂಷ್ಮಾಂಡ ಫಲವನ್ನು ಮಾರುತ್ತೇನೆ ಎಂದು ಸಾರುತ್ತಿರುವರಲ್ಲ. ಹೌದು, ಈ ಕೂಷ್ಮಾಂಡ ಫಲವನ್ನು ಯಾರೋ ಒಬ್ಬರು ದಾನಿಗಳು ನನಗೆ ದಾನವಾಗಿ ಕೊಟ್ಟರು. ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಜೀವನ ಈ ದಿನದ ಉದರ ಪೋಷಣೆ ಮಾಡಿಕೊಳ್ಳುವುದೆಂದರೆ ಮನೆಯಲ್ಲಿ ದವಸ ಧಾನ್ಯವಿಲ್ಲ. ಆದ್ದರಿಂದ ಇದನ್ನು ಮಾರಿ ಬಂದ ಹಣದಿಂದ ದವಸ ಧಾನ್ಯವನ್ನು ಖರೀದಿಸಿ ನಂತರ ಮನೆ ಮಕ್ಕಳು ನಾವೆಲ್ಲ ಊಟ ಮಾಡುತ್ತೇವೆ. ಆದ್ದರಿಂದ ಈ ಕೂಷ್ಮಾಂಡ ಫಲವನ್ನು ಮಾರುತ್ತೇನೆ, ದಯಮಾಡಿ ಇದನ್ನು ಖರೀದಿಸಿರಿ. ಪ್ರೋತ್ತಮರೇ, ಹಾಗಾದರೆ ಈ ಕೂಷ್ಮಾಂಡ ಫಲದ ಕ್ರಯವೆಷ್ಟು? ಅಯ್ಯ ಪುಣ್ಯಾತ್ಮರೇ, ಇದಕ್ಕೆ ಏನೆಂದು ಬೆಲೆ ಕಟ್ಟುವುದು? ಈ ದಿನದ ಉದರದ ಪೋಷಣೆಗಾಗಿ ತಮ್ಮ ಇಚ್ಛೆ ಇದ್ದಷ್ಟು ಹಣ ಕೊಟ್ಟರೆ ಸಾಕು. ಈ ದಿನದ ಉದರ ಪೋಷಣೆಗೆ ಸಾಕಾಗುತ್ತದೆ. ನೀವು ಹೇಳಿದರೆ ತಾನೇ ನನಗೆ ತಿಳಿಯುವುದು. 5 ವರಗಳನ್ನು ಕೊಟ್ಟು ಈ ಕೂಷ್ಮಾಂಡ ಫಲವನ್ನು ತೆಗೆದುಕೊಳ್ಳಿರಿ. ಅಬ್ಬಬ್ಬ, ಈ ಕೂಷ್ಮಾಂಡ ಫಲದ ಕ್ರಯವು 5 ವರಹಗಳೇ? ಹೌದು ಸ್ವಾಮಿ, ಬಹಳ ಜಾಸ್ತಿ ಆಯ್ತು. ಹೋಗಲಿ 4 ವರಗಳನ್ನಾದರೂ ಕೊಡಿ ಪುಣ್ಯಾತ್ಮರೇ. ಹಾಗಾದ್ರೆ ಒಂದು ಕೆಲಸ ಮಾಡಿ. ಹೇಳಿ ಸ್ವಾಮಿ. ನಿಮಗೂ ಬೇಡ ನನಗೂ ಬೇಡ, 3 ವರಹಗಳನ್ನು ಕೊಡುವೆನು. ಕೊಡುವುದಾದರೆ ಹೇಳಿ, ಇಲ್ಲವಾದರೆ ಹೊರಡುವೆನು. ಸ್ವಾಮಿ 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 ಆಯಿತು, 3 ವರಗಳನ್ನೇ ಕೊಡಿ. ಈ ಕೂಷ್ಮಾಂಡ ಫಲವನ್ನು ಖರೀದಿಸಿರಿ, 3 ವರಗಳನ್ನೇ ಕೊಡಿರಿ. ಆ 1, ಆ 2, ಆ 3. ಮಹಾದೇವ, ಹಾ ಶನಿದೇವ, ತಮ್ಮ ಚಿತ್ತವಿಂತಾಗಲಿ ಪ್ರಭು. ಈ ಕೂಷ್ಮಾಂಡ ಫಲವನ್ನು 3 ವರಗಳಿಗೆ ಕೊಡುತ್ತಿದ್ದೇನೆ. ದೇವಾ, ನಿನ್ನ ಚಿತ್ತವಿದ್ದಂತಾಗಲಿ. ಅಯ್ಯ ಪುಣ್ಯಾತ್ಮರೇ, ಇದನ್ನು ಸ್ವೀಕರಿಸಿ, ನಾನಿನ್ನು ಬರುತ್ತೇನೆ. ಏನು ಎಷ್ಟೊಂದು ಭಾರವಿರುವುದು ಕೂಷ್ಮಾಂಡ ಫಲ? ಮಹಾರಾಜರು ಕೊಟ್ಟಿರುವುದು ಭಿಕ್ಷಾಟನೆಯಿಂದ. ಮಹಾರಾಜರಷ್ಟೇ ಭಾರವಾಗಿರುವುದು. ಹಾಗೆ ಆಗುತ್ತೆ, ಹಾಗೆ ಆಗುತ್ತೆ. ನಾನಿನ್ನು ಬರುತ್ತೇನೆ. ಈ ದಿನದ ಉದರ ಪೋಷಣೆಯನ್ನು ಮಾಡಿಕೊಂಡಿದ್ದಾಯಿತು. ಈ ದಿನದ ಉದರ ಪೋಷಣೆಗಾಗಿ ಮತ್ತೆ ಭಿಕ್ಷಾಟನೆ ಮಾಡುವುದೇ ಉಳಿದಿರುವುದು. ಏನು ಮಾಡಲಿ? ಮಹಾಪ್ರಭುಗಳು ನಿನ್ನೆ ಕೊಟ್ಟಿದ್ದಂತಹ ಕೂಷ್ಮಾಂಡ ಫಲವನ್ನು ಮಾರಿ ಅದರ ಬಂದ ಹಣದಿಂದ ದವಸ ಧಾನ್ಯವನ್ನು ಖರೀದಿಸಿ ನಾನು, ನನ್ನ ಹೆಂಡತಿ, ಮಕ್ಕಳು 1 ದಿನದ ಉದರ ಪೋಷಣೆಯನ್ನು ಮಾಡಿದ್ದಾಯಿತು. ಈ ದಿನದ ಉದರ ಪೋಷಣೆಗಾಗಿ ಏನು ಮಾಡಲಿ, ಏನು ಮಾಡಲಿ ಶನಿದೇವ, ನಾನು ಏನು ಮಾಡಲಿ? ಸಮಾಚಾರವೇನು? ಈ ಬ್ರಾಹ್ಮಣೋತ್ತಮರು ಪುನಃ ಭಿಕ್ಷಾಟನೆ ಮಾಡುತ್ತಿರುವರು ವಿಚಾರಿಸುವರಾಗಿ ಮಹಾಪ್ರಭು. ಅವರನ್ನು ನನ್ನ ಆಸ್ಥಾನಕ್ಕೆ ಕರೆತರುವರಾಗಿ ಆಗಬಹುದು. ಮಹಾಪ್ರಭುಗಳಿಗೆ ವಂದನೆ. ಮಹಾಪ್ರಭು, ನೀನು ಪುನಃ ಭಿಕ್ಷಾಟನೆ ಬೇಡಲು ಕಾರಣವೇನು? ನಾನು ಕೊಟ್ಟ ಪುಷ್ಪಾಂಡ ಫಲವೇನಾಗಿತು? ಮಹಾಪ್ರಭು, ಹಿಂದೆ ಶನಿದೇವರ ಕ್ರೂರ ದೃಷ್ಟಿಗೆ ಸಿಲುಕಿ 7 ವರ್ಷಗಳಿಂದ ಬಹಳ ಕಷ್ಟಪಡುತ್ತಿದ್ದೀರಿ ಸ್ವಾಮಿ. ನಾನೆಷ್ಟು ತಿರಿದು ಬೇಡಿ ತಂದರೂ ಸಹ 1 ದಿನದ ಉದರ ಪೋಷಣೆಗಾಗಿ ಸಾಕಾಗುವುದು ಪ್ರಭು. ಆದ್ದರಿಂದ ತಾವು ಕೊಟ್ಟಂಥ ಕೂಷ್ಮಾಂಡ ಫಲವನ್ನು ತೆಗೆದುಕೊಂಡು ಹೋಗುತ್ತಿರಬೇಕಾದರೆ ಮನೆಯಲ್ಲಿ ಉಪ್ಪು ಅದನ್ನು ಬೇಯಿಸಿ ತಿನ್ನೋಣವೆಂದರೆ ಉಪ್ಪು ಇಲ್ಲದ ಕಾರಣ ಆ ಕೂಷ್ಮಾಂಡ ಫಲವನ್ನು ದಾರಿ ಹೋಕರಿಗೆ ಮಾರಿ, ಮಹಾಪ್ರಭು ದಾರಿ ಹೋಕರಿಗೆ ಮಾರಿ ಬಂದ ಹಣದಿಂದ ದವಸ ಧಾನ್ಯವನ್ನು ಖರೀದಿಸಿ ಮನೆಯಲ್ಲಿ ಹೆಂಡತಿ ಮಕ್ಕಳು 1 ದಿನದ ಉದರ ಪೋಷಣೆಯನ್ನು ಮಾಡಿಕೊಂಡೆವು ಪ್ರಭು. ಅಷ್ಟೇ, ಯಥಾ ಪ್ರಕಾರ ಭಿಕ್ಷಾಟನೆಯನ್ನು ಮಾಡುತ್ತಿರುವನು ಪ್ರಭು. ಇಷ್ಟೇ ನನ್ನ ವೃತ್ತಾಂತ. ಅಯ್ಯ ಪುರೋತ್ತಮನೇ, ನನ್ನಿಂದ ನಿನಗೆ ಏನಾಗಬೇಕು? ಮಹಾಪ್ರಭು, ನನಗೆ ದರಿದ್ರವೆಂಬುದು ಆವರಿಸಿರುವುದು ಮಹಾಪ್ರಭು. 7 ವರ್ಷಗಳ ಕಾಲದಿಂದ ತುಂಬ ಕಷ್ಟಪಡುತ್ತಿದ್ದೇನೆ. ನನ್ನ ಈ ದರಿದ್ರವನ್ನು ಯಾರಾದರೂ ದಾರೆ ಎರೆಸಿಕೊಂಡಿದ್ದೆ ಆದರೆ ನಾನು ನನ್ನ ದರಿದ್ರವನ್ನು ಕೊಡಲು ತಯಾರಿದ್ದೇನೆ ಸ್ವಾಮಿ. ಅಯ್ಯ ಪುರೋತ್ತಮನೇ, ಹಾಗಾದರೆ ಈ ನಿನ್ನ ದರಿದ್ರತನವನ್ನು ನನಗೆ ದಾರೇನು ಎರೆದುಕೊಳ್ಬನಾಗು? ಬೇಡ ಬೇಡ ಪ್ರಭು, ನನ್ನ ದರಿದ್ರತನವನ್ನು ತಾವು ದಾರೆ ಎರೆಸಿಕೊಂಡಿದ್ದೆ ಆದರೆ ತಮ್ಮನ್ನೇ ನಂಬಿರುವ ಈ ಜನ, ಈ ಪ್ರಜೆಗಳು ಏನಾಗಬೇಕು ಪ್ರಭು?
ನನ್ನಂತೆ ಕಷ್ಟ ನಿಮಗೆ ಬಂದರೆ ಈ ಪ್ರಜೆಗಳೆಲ್ಲರೂ ಕಷ್ಟಕ್ಕೆ ಸಿಲುಗುತ್ತಾರೆ. ಬೇಡ ಪ್ರಭು, ನನಗೆ ಬಂದಿರುವ ಕಷ್ಟ ನನಗೆ ಇರಲಿ, ನನ್ನ ಕಷ್ಟ ತಮಗೆ ಬರೋದು ಬೇಡ ಗುರು. ಅಯ್ಯ ಪ್ರಿಯೋತ್ತಮನೇ, ಅದರ ಚಿಂತೆಯು ನನಗೆ ಬೇಡ. ಎಲ್ಲಿ ಈ ನಿನ್ನ ದಾರಿದ್ರ್ಯತನವನ್ನು ನನಗೆ ದಾರಿಯನ್ನು ಎರೆದುಕೊಟ್ಟು ನಿಶ್ಚಿಂತೆಯಾಗಿ ನಿನ್ನ ತೆರಳುವನಾಗು. ಮಹಾಪ್ರಭು, ತಮ್ಮ ಇಷ್ಟದಂತೆ ಆಗಲಿ, ಗಂಗೋತಕವನ್ನು ತರಿಸಿರಿ. ಇದೋ ಮಹಾಮಂತ್ರಿಗಳೇ, ಮಹಾಪ್ರಭು. ಗಂಗೋತಕವನ್ನು ತರಿಸುವರಾಗಿ. ಅಯ್ಯ ಬ್ರಾಹ್ಮಣನೇ, ತೆಗೆದುಕೋ. ಹಾ ಶನಿದೇವ, ತಮ್ಮ ಚಿತ್ತಂತಾಗಲಿ. ಮಹಾಪ್ರಭು ಶನಿದೇವ. ನೀಲಾಂಜನ ಸಮಾಭಾಷಂ ರವಿ ಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ತಂ ನಮಾಮಿ ಶನಿದೇವ. ನನ್ನ ಸಮಸ್ತ ಕಷ್ಟಗಳನ್ನು ಮಾನವ ದಾರಿ ಪ್ರೋತ್ತಮ ಮಹಾಪ್ರಭು, ಈ ನಿನ್ನ ನಿಶ್ಚಿಂತೆಯಾಗಿ ನಿನ್ನ ಗೃಹವನ್ನು ಸೇರು. ಮಹಾಪ್ರಭು, ನಿಮಗೆ ಒಳ್ಳೆಯದಾಗಲಿ. ಮಹಾಮಂತ್ರಿಗಳೇ, ಮಹಾಪ್ರಭು. ನವಗ್ರಹಗಳು ಎಂದರೆ ಮಾನವನ ರಾಶಿಗೆ ಬಂದರೆ ಇಷ್ಟೊಂದು ಕ್ರೂರವಾಗಿ ಕಾಡುವರೆ. ಆದರೆ ಈ ನವಗ್ರಹಗಳ ವಿಚಾರವನ್ನು ಕೇಳಬೇಕಾದರೆ ನಾವು ಯಾರಿಂದ ತಿಳಿಯಬಹುದು? ಬ್ರಾಹ್ಮಣೋತ್ತಮರನ್ನು ಕರೆಸಿದರೆ ನವಗ್ರಹಗಳ ವಿಚಾರವನ್ನು ತಿಳಿಸುವರು ಮಹಾಪ್ರಭು. ಹಾಗಾದರೆ ನಮ್ಮ ರಮಣೆಗಿರುವ ಪಂಡಿತೋತ್ತಮರನ್ನು ಕರೆಸುವರಾಗಿ. ಆಗಬಹುದು ಮಹಾಪ್ರಭು. ಯಾರಲ್ಲಿ? ಬ್ರಾಹ್ಮಣೋತ್ತಮರನ್ನು ಕರೆಸುವರಾಗಿ. ಅಯ್ಯೋ ಅನಿಷ್ಟ ಮುಂಡೆವ, ನಾಯಿ ಮುಂಡೆವ. ಅಲ್ಲ ಹಾಕನು ಎಂತ ಕರ್ಮಕ್ಕೆ ಬಂದ್ಬಿಡ್ತು ಈ ಹಾಳಾದ ಬಡ ಜೀವನ. ಎಲ್ಲಿ ಬಂದ್ರು ಈ ನಾಯಿಗಳು ಕಯ್ಯೋ ಅಂತ ಒಂದ್ರ ಮ್ಯಾಲ ಒಂದು ಹಚ್ಚಿ ಬರ್ತಾವಲ್ಲ ಈ ಮುಂಡೆವು ನನ್ನ ಕಕ್ಷಿಗೆ. ಅಲ್ಲ ಕಣಯ್ಯ, ನಮ್ಮ ದಾತ್ರ ಕಾಲದಲ್ಲಿ ಈ ಹಾಳಾದ ನಾಯಿಗಳು ಮನುಷ್ಯರ ಕಂಡ್ರೆ ಬಹಳ ಭಯ ಕೊಡ್ತದೆ. ಈಗ ನಾಯಿಗಳ ಕಂಡ್ರೆ ನಾವು ಭಯ ಪಡಬೇಕು. ಅವತ್ತೆಲ್ಲ ನಾವು ಹೊಟ್ಟು ಕೂಡ್ತಿದ್ದು, ಹೇ ಹುಷಾರು ಹಿಡ್ಕೊಂಡ್ರವ ನಾಯ ಅಂತ. ಈಗ ಹಂಗಿಲ್ಲ. ಒಬ್ಬನ ಹತ್ರ ಯಾರಾದರೂ ಬಂದರೆ ನನ್ನ ಮಗ ಅವನಿಗೆ ಸರಿಯಾಗಿ ಇಕ್ಕಲಿ, ಆಮೇಲೆ ಹೋಗಿ ವಿಚಾರಣೆ ಮಾಡೋಣ ಅಂತಾರೆ. ಈಗ ನಾಯಿಗಳು ಕೂಡ ಹಾಗೆ ಒಂದು ಏನಾರ ಬಂದ್ಬಿಟ್ಟು ಕಾವು ಅಂದ್ಬಿಟ್ರೆ ಸುತ್ತಮುತ್ತ ಬಂದು ಕವ್ರಿಕೊಂಡು ಕುತ್ಕೊಂಡ್ಬಿಡ್ತಾವೆ. ಹಾಗಾಗಿ ನಾವು ಎದುರುಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟದೆ. ಹಾಳಾದ ನಮ್ಮ ಮನೆ ಹಾಕಿ ಮೊದಲು ನಾನು ಹೊರಗಡೆ ಬಂದಾಗಲೇ ನೋಡಿದ್ಲು, ಎಲ್ಲಿ ಹೋಯ್ತಾ ಇದ್ದೀ? ಆಗಲೇ ನಾನು ಅನ್ಕೊಂಡೆ ಏನೋ ನನಗೆ ಆಚಾರ ಕಾದದೆ ಅಂತ. ಅದು ಹೆಂಗಾರ ಇರಲಿ, ಪಕ್ಕದ ಮನೆ ಮಲ್ಲವ್ನವು 2 ಈಡಿಡ್ದಪ್ಪ ಬೇಕು ಕಣ್ರಿ ಅಡ್ಡ ಬಂದು ಆವಾಗಲೇ ಅನ್ಕೊಂಡೆ ನನಗೆ ದೊಡ್ಡದೇನೋ ಗಂಡ ಹತ್ರ ಕಾದದೆ ಅಂತ. ಹಾಳು ಮುಂಡೆವು ಆ ಬೆಕ್ಕಿನ ತುದಿಲಿ ಕರ್ಗ್ಯಾವ ಮುಂಡೆವು. ನಾನು ಆವಾಗಲೇ ಅನ್ಕೊಂಡೆ ದೊಡ್ಡ ಜಾಬ್ಶೇಖನ ಮುಂಡೆವು ಇವು ಅಂತ. ಅದಕ್ಕೆ ಈ ಗಂಡ ಹತ್ರ ಕಾಯಿ ತಗೊಂಡಂಗೆ ಕಾಣ್ತದೆ. ಹಿಂದೆ ಮುಂದೆ ಯಾವ ಮುಂಡೆ ಹೂವು ಇಲ್ಲ, ಒಬ್ಬಟ್ಟಿ ಆಗಿ ಹೋಯ್ತಿದ್ದೀನಲ್ಲ ಪಾಪಿ ಮುಂಡೆ ಮಗ. ನಾನು ಹೊಟ್ಟೆಲ್ ಒಂದು ಹುಟ್ಟಿಬಿಟ್ಟದೆ ಪಿಂಡ. ಆ ಮುಂಡೆ ಕೇಳದೆ ಒಂದು ಶಾಸ್ತ್ರ ಸಂಪ್ರದಾಯನ ಕಲ್ತ್ಕೊಳ್ಳು ಅಂತ. ಸಂಗೀತ ಕಲಿಯೋ ಅಂದ್ರೆ ನನಗೆ ನಾಲ್ಗೆನೆ ಹೊಳಕಿಲ್ಲ ಅಂತಾನೆ. ಏನಾದ್ರೂ ಒಂಚೂರು ಹೇಗಾಸನ ಮಾಡು ಅಂದ್ರೆ ನನಗೆ ಸೊಂಟ ಬಳ್ಕಲ್ಲ ಅಂತಾನೆ. ಇಂಥ ಮಗನ ಹುಟ್ಟಿಸ್ಬಿಟ್ಟಿದ್ದೀನಿ ನನ್ನ ಕರ್ಮಕ್ಕೆ. ಅದಾಗಿರ್ಲಿ, ಯಾವುದೇ ಶುಭ ಕಾರ್ಯಕ್ಕೆ ಒಬ್ಬನೇ ಪಂಡಿತ ಜೋಡಿಯಾಗಿ ಹೋಗಬೇಕು ಅಂತ ಪಕ್ಕದ ಮನೆ ಒಬ್ಬರು ಪಂಡಿತ ಹೋದ ಬರಿದ್ರೆ ಮುರ್ಕುಲು ಮುಂಡೆ ಸ್ವಾಮಿಗಳು ಅಂತ. ಆ ಮುರ್ಕುಲು ಮುಂಡೆ ಸ್ವಾಮಿ ಮನೆ ಹತ್ರಕ್ಕೆ ಹೋದೆ.
ಆ ಪುಣ್ಯಾತ್ಮ ಮನೇಲಿ ಇರ್ಲಿಲ್ವೇನೋ ನನಗೆ ಗೊತ್ತಿರಲಿಲ್ಲ. ಹೊರಭಾಗದಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ಮುರುಕಲು ಮುಂಡೆ ಸ್ವಾಮಿಗಳೇ ಎಲ್ಲಿ ಅಂದೆ ಅವ್ರ ಮನೆ ಹಾಕಿ ಬಂದ್ರು. ಅವರು ಹೊರ್ಗೋಗವ್ರಿ ಹೊರ್ಗೋಗವ್ರೆ. ನಾನು ಹೇಗೆ ಒಳಗಡಿಕೆ ಹಿಡ್ಲ ಕಾಲ ಅಂದ್ಬಿಟ್ಟು ಒಳಗಡಿಕೆ ಹಾಗೆ ಕಾಲಿಟ್ಟು ಹೋದೆ. ಬಂದ ತಕ್ಷಣ ಹಾಕಿ ಹಾಸಲೆ ಚಾಪೆನ. ಅಯ್ಯೋ ಒಳ್ಳೇದಲ್ವೇ, ಮನೆಗೆ ಬಂದ ಅತಿಥಿಗಳಿಗೆ ಚಾಪೆ ಹಾಸಬೇಕಲ್ವೇ. ದೊಡ್ಡ ಚಾಪೆ ಈಚಲು ಮರದ ಚಾಪೆ ಹಾಸಿದ್ರಲ್ಲ, ಮನಸ್ಸಿಗೆ ಏನು ಮಾತ್ರ ಚಳ್ಳಕಂತ್ರಿ. ಹಾಗೆ ಕೂತ್ಕೊಂಡ್ಬಿಟ್ಟಿ. ಏನಾದ್ರೂ ತರಲ್ಲ ಇದ್ರೂ ಇರ್ಬೋದು, ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಆ ಈಚಲು ಮರದಲ್ಲಿ ಚಾಪೆಲ್ಲ ಮುಳ್ಳಿರ್ಲಿಲ್ಲ ಕಣ್ರಿ. ಮೊದಲೇ ಹೀಜೆ ಹಾಕ್ಬಿಟ್ಟು ಬಾರಿ ನುಣ್ಣಗೆ ಮಾಡಿದ್ರು. ತರಲ್ಲ ಅಂದ್ರು. ಏನನ್ನ ಅಂದೆ, ಹಾಲು ನೀರು ಕಾಫಿ ತಿಂಡಿ ಅಂತ. ಅಯ್ಯೋ ಏನೋ ಒಂದು ಕೊಡಮ್ಮ ಹಾಗೆ ಇದು ಹಾಕಿಬಿಡಬೇಕು ಅಂತ ಹಾಗೆ ಯೋಚನೆ ಮಾಡಿದನ. ಎಲ್ಲ ಸುಖ ಕ್ಷೇಮವಾಗಿದ್ದೀರಾ ಅಂದೆ. ಅಯ್ಯೋ ನಾನು ನನ್ನ ಬದುಕನ್ನ ಏನಂತ ಹೇಳಿ, ಹಾಳಾದ ಹೊಟ್ಟೆಲ್ಲಿ ಒಂದು ಹುಳು ಬರ್ನಿಲ್ವೇ. ಇದಕ್ಕೆ ಮೂಲ ಕಾರಣ ಏನಾದರೂ ಇರ್ಬೋದಲ್ಲ ಅಂತ ನನ್ನದೇ ಒಂದು ಜಾತಿಗೆ ತೆಗಿತಿದ್ದೆ ಕಣ್ರಿ. ಅಷ್ಟಕ್ಕೆ ಹಾಕಿ ಹೇಳಿದ್ರು. ನನ್ನ ಗಂಡನ ಕೈಲಿಂದ ಏನೂ ಆಗಲಿಲ್ಲ. ಅಯ್ಯೋ ನೀವಾದರೂ ತುಂಬ ಹೊರಗಡೆ ಪ್ರಪಂಚದಲ್ಲಿ ಯಾರ್ಯಾರ ಮನೆಯಲ್ಲೂ ನುಗ್ದು ಎಲ್ಲ ಕಾರ್ಯಗಳು ಮಾಡ್ತಿರಲ್ಲ, ನನಗೂ ಒಂಚೂರು ಏನಾರ ಒಂಚೂರು ಮಾಡಿ. ನಾನು ಎಲ್ಲ ಹೊಟ್ಟುಗೂಡಿ ನನ್ನ ಶಕ್ತಿಯನ್ನು ಸೇರಿಸಿಬಿಡಿ, ನಿನಗೆ ಮಗು ಹಾಗಂಗು ಮಾಡ್ತೀನಿ, ಚಿಂತೆ ಮಾಡಬೇಡಿ. ಅಲ್ಲ ಕಣ್ರಿ, ನಾನು ಕಲಿತಿರೋ ಎಲ್ಲ ವಿದ್ಯೆಯನ್ನ ಸೇರಿಸಿ ನಿಮಗೇನಾದ್ರು ಮಂತ್ರ ಮಾಡಿ ಮಗು ಹಾಗಂಗು ಮಾಡ್ತೀನಿ ಅಂದೆ ಕಣ್ರಿ. ಅಷ್ಟರಲ್ಲಿ ಹಾಗೆ ಮೂಲೆಯಲ್ಲಿದ್ದಂತಹ ಇಡ್ಲು ಮುಂಡಿ ತಕ ಬಂದಿದ್ದು ಹೈಕೊಂಡು ಒಂದ್ರ ಪಕ್ಕ ಒಂದು ರುಬ್ಬಿ ಬಟ್ಟೆ ಜಾಸ್ತಿ ಮುಳ್ಳಿನ ಗಿಡದ ಮೇಲೆ ನ್ಯಾತ್ ಹಾಕಿರ್ಲೋ ಕಣ್ರಿ. ಅಲ್ಲಿಂದ ಬರೋ ಹೊತ್ತಿಗೆ ನಾನು ಬದುಕು ಹಿಂಗಾಯ್ತು. ಹಾಕ್ಬೇಕಾಗಿದ್ದೆ ಮುರುಕಲು ಮನೆ ಆಗಬೇಕಾಗಿದೆ. ಮಲ್ಲವನವೆರಡು ನೋಡಿದಾಗಲೇ ನಾನು ಎಚ್ಚೆತ್ಕೋಬೇಕಾಗಿತ್ತು, ಈಗ ಆಗಬಹುದು ಅಂತ ಅರಿವಾಗಲಿಲ್ಲ ಕಣ್ರಿ. ಆಳಮುಂಡೆ ಈ ಬಡ ಜೀವನ ಬೇಡ, ರಾಜರ ಮನೆಗೆ ಹೋಗಬೇಕು. ಒಬ್ಬರೇ ಹೋಗ್ಲಿಕ್ಕಾಗಲಿಕ್ಕಿಲ್ಲ. ಭೋಜನ ಏನೋ ಸಿಗಂಗೆ ಕಾಣುತ್ತೆ. ಮೊದಲು ನಾನೇ ಹೋಗ್ಬಿಡ್ಲಿ. ಒಬ್ಬಂಟಿಯಾಗಿ ಹೋಗಬಾರ್ದಲ್ಲ, ನನ್ನ ಸಹಪಾಠಿಗಳಿಗೆ ಹೋಗ್ತೀನಿ. ಭೋಜನವಿರಬೇಕು
ಮುಂದೆ ಬರ್ತಾನೆ. ಬಡ ಬಡ ಶಾಸ್ತ್ರಿಗಳೇ, ಹಾ ಹಾ ಏನ್ ನಿನ್ನೆ ದಿನ ನಮ್ಮ ಮನೆ ಹತ್ರ ಬಂದಿದ್ರಂತಲ್ಲ, ಇವನ್ಗೂ ಗೊತ್ತಾಗ್ಬಿಡ್ತ. ಅದು ಬ್ರಾಹ್ಮಣರ ಮನೆಯಲ್ಲಿ ಕರುಹೋಲೆ ಬಂದಿತ್ತಲ್ಲ, ಕರೋಲೆ ಹಾಗೆ ನಿಮ್ಮ ಮನೆಗೆ ಹಾಕೆಗೆ ನೀಡಿಬಿಟ್ಟು ನಿಮ್ಮನ್ನು ಕರ್ಕೊಂಬರ್ಲಿಕ್ಕೆ ಹೇಳ. ಯಾರ ಕಡೆಯಿಂದ ಕರಿಯೋಲೆ ಬಂದಿತ್ರಿ? ಮಹಾರಾಜರು ಮಹಾರಾಜರ ಕಡೆಯಿಂದ. ಚೆನ್ನಾಗಿ ಕೊಡ್ತಾರೋ? ಈ ಮುಂಡೆ ಮಗ ಬರೀ ಚೆನ್ನಾಗಿ ಕೊಡದ್ನೇ ನೋಡ್ತಾನೆ, ಇವನ್ ಕಾರ್ಯ ಏನು ಇಲ್ಲ, ಲೊಟ್ಪಟ್ಟೆ ಎಲ್ಲ ಚೆನ್ನಾಗಿ ಕೊಡದ್ನೇ ನೋಡ್ತಾನೆ. ರೇ ಬಡಬಡ ಶಾಸ್ತ್ರಿಗಳ ಬರ್ರಿ ಇಲ್ಲಿ. ಚೆನ್ನಾಗೆಲ್ಲ ಕೊಡ್ತಾರ ಸಂಭಾವನೆ? ನಾವೆಲ್ಲ ಆಜ್ಞೆ ಮಾಡಿದೀವಿ, ಎಲ್ಲ ಸಂಪೂರ್ಣ ನಾವು ಹೇಳಿದಾಗ ಅವ್ರು ಕೊಟ್ಟಾರೆ. ಸರಿ ಸರಿ, ಈಗ ಎಲ್ರೂ ಬರ್ತಾವ್ರೆ ಬ್ರಾಹ್ಮಣರು. ಹಾ ಹಾ ಹಾ, ಶುಭ ಕಾರ್ಯಕ್ಕೆ ಜೋಡಿ ಆಗಿ ಹೋಗೋದು ಒಳ್ಳೇದು. ಜೋಡಿ ಆಗಿ ಹೋದ್ರೆ ಒಳ್ಳೇದು, ಒಂಟಿ ಆಗಿ ಹೋದ್ರೆ ಒಳ್ಳೇದಲ್ಲ. ಒಂಟಿ ಆಗಿ ಹೋಗಿದ್ರೆ ಹುಂಡೆ ಬಾಚ್ಕೊಂಡ್ ಬರ್ತಿದ್ದೆ. ಈ ಮುಂಡವೆಲ್ಲ ಬಂದು ಎಲ್ಲ ಚುಕ್ಕಡ ತುಕ್ಕಡ ತುಕ್ಕಡ ಮಾಡಿಬಿಡಿ. ಹೋಗೋಣ ಹೋಗೋಣ. ಶಂಭೋ ಮುಂಡದಕ್ಕೆ ನನಗೊಂದು ಹುಡಿದೆ ಬೀಜ, ಓಂಸಿದ ಬೀಜ ಹೊಂದಿದೆ. ಅದಕ್ಕೆ ಹೇಳಿದೆ ಸಂಗೀತ ಕಲಿ ಅಂತ. ನನಗೆ ಸಾಧ್ಯವಾಗ್ತಿಲ್ಲ, ಆ ಮುಂಡೆದಿಂದ ಹೇಳಿ ಕಲ್ತೆದು. ಸಮಯವಾಯಿತು, ಹೋಗೋಣವೇ. ರಾಜರಮಣದಲ್ಲಿ ಪಂಡಿತೋತ್ತಮರಿಗೆ ವಂದಿಸುವೆನು. ರಾಜೇಂದ್ರ, ನಿನಗೆ ಮಂಗಳವಾರಿ ಹೇಳಿ. ರಾಜೇಂದ್ರ, ನಮ್ಮನ್ನು ಇಷ್ಟೊಂದು ಜಾಗ್ರತೆಯಿಂದ ಕರೆಸಿದ ಕಾರಣವೇನು ಮಹಾಪ್ರಭು? ಪಂಡಿತೋತ್ತಮರೇ, ನಿಮ್ಮನ್ನು ಕರೆಸಿದ ವಿಚಾರವನ್ನು ತಿಳಿಸುವನ್ನು ಕೇಳುವರಾಗಿ. ಕರುಣಿಸಿ ವರಧರಣಿ ಸುರರ ಲಾಲಿಸಿ
ರಾಜೇಂದ್ರ. ರಾಜೇಂದ್ರ. ಕರುಣಿಸಿ ವರ ಭರಣಿ ಸುರರ ಲಾಲಿಸಿ ತರಳ ಸಸಿ ಮುಖ್ಯ ನವಗ್ರಹಗಳಲ್ಲಿ ಪಿರಿಯಾದ ಗ್ರಹವಾಗುವುದೋ ಪಿರಿಯಾದ ಗ್ರಹವಾಗುವುದೋ ಅದರೋಳ್ ಶಾಂತಿಯ ಗ್ರಹವಾಗುವುದೋ ಅದನರುಗಬೇಕೈ ಭೂಸುರೋತ್ತಮರೇ ಪಂಡಿತೋತ್ತಮರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ನನಗಾದರೂ ಬಹಳ ದಿವಸಗಳಿಂದಲೂ ನವಗ್ರಹಗಳ ವಿಚಾರವನ್ನು ತಿಳಿಯಬೇಕೆಂದು ನನ್ನ ಮನಸ್ಸಿನಲ್ಲಿ ಕಾತರವರಿಯುತ್ತಿರುವುದು ಪಂಡಿತೋತ್ತಮರೇ. ಆದ್ದರಿಂದ ನಿಮ್ಮನ್ನು ಕರೆಸಿದನು. ತಾವುಗಳಾದರೂ ಒಂದೊಂದು ಗ್ರಹದ ಮಹಿಮೆಯನ್ನು ಒಬ್ಬೊಬ್ಬರಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಪೂಜ್ಯರೇ. ಹಾಗೆ ಆಗಲಿ ಮಹಾರಾಜ. ರಾಜೇಂದ್ರ ಆಲಿಸುರಾಗಿ ನವಗ್ರಹಗಳಲ್ಲಿ ಮೊದಲನೆಯಾದ ಸೂರ್ಯಗ್ರಹದ ಬಗ್ಗೆ ವಿಚಾರವನ್ನು ಹೇಳುವುದನ್ನು ತಾವು ಆಲಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸೂರ್ಯಗ್ರಹವು ಅಧಿಭಾಗದಲ್ಲಿ ಪಟಪತ್ರಶಾಯದ ಶ್ರೀಮನ್ ನಾರಾಯಣ ಚತುರ್ಮುಖ ಬ್ರಹ್ಮನಾಗಿ ಉದಯಿಸಿದನು. ಚತುರ್ಮುಖ ಬ್ರಹ್ಮನಿಂದ ದಧೀಚಿಯು, ದಧೀಚಿಯ ಮಗನಾಗಿ ಮರೀಚಿಯು, ಮರೀಚಿಯಿಂದ ಕಶ್ಯಪ ಬ್ರಹ್ಮನು, ಕಶ್ಯಪ ಬ್ರಹ್ಮನಿಂದ ಸೂರ್ಯದೇವನು ಉದಯಿಸಿದನು. ಅದು ಅಲ್ಲದೆ ಈ ಪ್ರಕೃತಿಯಲ್ಲಿರುವ ಸಜ್ಜರಾಚರ ಪ್ರಾಣಿಗಳು ಸಸ್ಯವರ್ಗಗಳು ಜೀವಿಸಬೇಕಾದರೆ ಸೂರ್ಯನ ಬೆಳಕು ಬಹಳ ಅತ್ಯವಶ್ಯಕವಾಗಿದೆ. ಈ ವಿಚಾರವು ನಮಗೆ ನಿಮಗೆ ಪ್ರತಿಯೊಬ್ಬರಿಗೂ ತಿಳಿದಂತಹ ವಿಚಾರವೇ ಆಗಿದೆ. ಆದ್ದರಿಂದ ಸೂರ್ಯಗ್ರಹಕ್ಕೆ ಜನಿವಾರ, ಗೋಧಿ, ಕಲ್ಲು ಸಕ್ಕರೆ, ಕೆಂಪು ರೇಷ್ಮೆ ವಸ್ತ್ರ, ಕೆಂಪು ಪುಷ್ಪನಲ್ಲಿಟ್ಟು ಯಾರು ಭಕ್ತಿಭಾವದಿಂದ ಪೂಜಿಸುವರೋ ಅಂತ ಅವರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ ಸಕಲಾಭಿಷವನ್ನು ಕೊಟ್ಟು ಕಾಪಾಡು ರಾಜೇಂದ್ರ. ಆದ್ದರಿಂದ ಎಲ್ಲಾ ಗ್ರಹಗಳಿಂತಲೂ ಸೂರ್ಯಗ್ರಹವು ಶ್ರೇಷ್ಠ ಗ್ರಹವೆಂದು ನನ್ನ ಅಭಿಮತ. ಪಂಡಿತೋತ್ತಮರೇ, ಈ ರಾಜೇಂದ್ರ ಸೂರ್ಯದೇವರ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಬಹಳ ಸಂತೋಷವಾಗಿತ್ತು ಪಂಡಿತೋತ್ತಮರೇ. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಸೂರ್ಯದೇವರಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸುವರಾಗಿ ಪಂಡಿತೋತ್ತಮರೇ. ಆಗಬಹುದು ರಾಜೇಂದ್ರ. ಶನಿದೇವರ ಪಾದಕ್ಕೆ ಗೋವಿಂದ, ಹರ ನಮ ಪಾರ್ವತಿ ಪದೇ. ಪಂಡಿತೋತ್ತಮರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಪ್ರಭು, ಎರಡನೇ ಗ್ರಹವಾದ ಚಂದ್ರಗ್ರಹ ದೇವನ ಮಹಿಮೆ ಹೇಳುತ್ತೀನಿ, ಚಿತ್ತವಿಟ್ಟು ಲಾಲಿಸಿ. ತಿಳಿಸುವರಾಗಿ ಪಂಡಿತೋತ್ತಮರೇ. ಪ್ರಭು, ಚಂದ್ರಗ್ರಹನು ಶಾಂತ ಸ್ವರೂಪನು, ಕ್ಷೀರಸಾಗರದಲ್ಲಿ ಜನಿಸಿದವನು, ಮಹಾಲಕ್ಷ್ಮಿಯ ಸಹೋದರನು. ಪ್ರಭು, ಚಂದ್ರದೇವನ ಪೂಜಿಸುವ ವಿಧಾನವೆಂದರೆ ಅಕ್ಕಿ, ಭತ್ತ, ಧಾನ್ಯಗಳನ್ನು ನೈವೇದ್ಯವಾಗಿ ಇಟ್ಟು ಮುದುಕದ ಪತ್ರೆ ಫಲಪುಷ್ಪಗಳಿಂದ ಪೂಜಿಸಿದರೆ ಸಕಲ ಸಿರಿ ಸಂಪತ್ತನ್ನು ಕಾಪಾಡುವನು. ಪ್ರಭು ಪಂಡಿತೋತ್ತಮರೇ, ಪ್ರಭು, ಈ ನಿಮ್ಮ ಚಂದ್ರದೇವರ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಬಹಳ ಸಂತೋಷವಾಗಿತ್ತು.
ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಚಂದ್ರದೇವರಿಗೆ ಭಕ್ತಿಪೂರ್ವಕವಾಗಿ ಪೂಜನೆ ಸಲ್ಲಿಸುವರಾಗಿ ಪಂಡಿತೋತ್ತಮರೇ. ಚಂದ್ರ ಗೋವಿಂದ ಗೋವಿಂದ. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾರಾಜ, ಮೂರನೇ ಗ್ರಹವಾದ ಭೂಮಿ ಕುಮಾರನಾಗಿರುವಂತಹ ಮಂಗಳ ದೇವರ ವಿಚಾರವನ್ನು ಹೇಳುವನು ಮನವಿಟ್ಟು ಆದೇಶವರಾಗಿ ಮಹಾರಾಜ. ತಿಳಿಸುವರಾಗಿ ಪಂಡಿತೋತ್ತಮರೇ. ಕ್ರೂರ ಗ್ರಹ ಇದು ಕೇಳೋ ಪರಕ್ರಮಿ ಮಂಗಳಾನು. ಕ್ರೂರ ಗ್ರಹ ಇದು ಕೇಳೋ ಪರಕ್ರಮಿ ಮಂಗಳಾನು. ಆರು ವರ್ಗಾರು ಅವನ ಹೇಗೆ ಹೇಗೆ ಮೂರನೇ ಗುರುವಾದಂಥ ಆ ಮಂಗಳ ದೇವರಿಗೆ ತೊಗರಿ ಎಂಬ ಧಾನ್ಯ, ಕಗ್ಗಲಿ ಎಂಬ ಪತ್ರೆ, ಕೆಂಪು ವಸ್ತ್ರವನ್ನಿಟ್ಟು ಯಾರು ಫಲಪುಷ್ಪಾದಿಗಳಿಂದ ಈ ಮಂಗಳ ದೇವರನ್ನು ಪೂಜಿಸುವರೋ ಅಂಥವರಿಗೆ ಬೇಡಿದ ಭಾಗ್ಯವನ್ನು ಕೊಟ್ಟು ಕಾಪಾಡುವರು ಮಹಾರಾಜ. ಆದ್ದರಿಂದ ಈ ಮಂಗಳ ದೇವರೇ ಮೇಲೆಂದು ಹೇಳಬಲ್ಲೆನು ಮಹಾರಾಜ. ಪಂಡಿತೋತ್ತಮರೇ, ಮೂರನೇ ಗ್ರಹವಾದ ಮಂಗಳ ದೇವರ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಬಹಳ ಸಂತೋಷವಾಗಿತ್ತು ಪಂಡಿತೋತ್ತಮರೇ. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಮಂಗಳ ದೇವರಿಗೆ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸುವರಾಗಿ ಪಂಡಿತೋತ್ತಮರೇ. ಆಗಬಹುದು ಮಹಾರಾಜ. ಮಂಗಳ ದೇವರ ಪಾದಾರವಿಂದಕ್ಕೆ ಗೋವಿಂದ, ಮಂಗಳ ದೇವರ ಪಾದಾರವಿಂದಕ್ಕೆ ಗೋವಿಂದ. ಜಯ ನಮ ಪಾರ್ವತಿ ಪತಿಯೇ. ಪಂಡಿತೋತ್ತಮರೇ, ಮಹಾಪ್ರಭು, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಆಗಬಹುದು ಮಹಾಪ್ರಭು. ನಾಲ್ಕನೆಯ ಗ್ರಹವಾದ ಬುಧದೇವರ ಮಹಿಮೆಯನ್ನು ಹೇಳುತ್ತೇನೆ, ಚಿತ್ತವಿಟ್ಟು ಲಾಲಿಸು ಪ್ರಭು. ತಿಳಿಸುವರಾಗಿ ಪಂಡಿತೋತ್ತಮರೇ. ಈ ಬುಧದೇವರು ಚಂದ್ರ ತಾರೆಯರ ಸಂಯೋಗದಿಂದ ಜನಿಸಿದನು. ಈತನು ಮಹಾಪಂಡಿತನು, ಮಹಾವಿದ್ವಾಂಸನು, ಸೌಮ್ಯ ಗುಣವುಳ್ಳವನು. ಈತನ ವಾಹನ ಸಿಂಹ. ಈತನು ಮಾನವನ ಜನ್ಮರಾಶಿಗೆ ಕ್ರೂರ ದೃಷ್ಟಿಯಿಂದ ಪ್ರವೇಶ ಮಾಡಿದೆ ಆದರೆ ಬುದ್ಧಿಮಾಂದ್ಯರನ್ನಾಗಿ ಮಾಡಿ ಅರಸು. ಶಾಂತ ಸ್ವರೂಪನಾಗಿ ಪ್ರವೇಶ ಮಾಡಿದೆ ಆದರೆ ವಿದ್ಯೆ ಇಲ್ಲದಿದ್ದರೂ ಸರಿ ಬುದ್ಧಿ ಕೊಟ್ಟು ಕಾಪಾಡುವನು ಮಹಾಪ್ರಭು. ಪಂಡಿತೋತ್ತಮರೇ, ಈ ಬುಧದೇವರನ್ನು ಪೂಜಿಸಬೇಕಾದರೆ ಪ್ರಿಯವಾದ ಹೆಸರು ಕಾಳು ನೈವೇದ್ಯವಾಗಿರಿಸಿ
ಉತ್ತರಾಣಿಯ ಪತ್ರೆಯನ್ನಿರಿಸಿ ಹಸಿರು ಬಣ್ಣದ ರೇಷ್ಮೆ ವಸ್ತ್ರವನ್ನಿರಿಸಿ ಫಲಪುಷ್ಪಾದಿಗಳಿಂದ ಯಾರು ಈ ಭಕ್ತಿಯಿಂದ ಈ ಬುಧದೇವರನ್ನು ಪೂಜಿಸುವವರೋ ಅಂಥವರಿಗೆ ಸಕಲ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡುವನೆಂದು ನನ್ನ ನಂಬಿಕೆ ಆಗಿರುವುದು ರಾಜೇಂದ್ರ. ಈ ಬುಧದೇವರೇ ಶ್ರೇಷ್ಠನೆಂದು ನನ್ನ ನಂಬಿಕೆ ಆಗಿರುವುದು ರಾಜೇಂದ್ರ. ಪಂಡಿತೋತ್ತಮರೇ, ಈ ಬುಧದೇವರ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಬಹಳ ಸಂತೋಷವಾಗಿತ್ತು. ಪಂಡಿತೋತ್ತಮರೇ, ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಬುಧದೇವರಿಗೆ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸುವರಾಗಿ. ಪಂಡಿತೋತ್ತಮರೇ ಆಗಬಹುದು. ಪಂಡಿತೋತ್ತಮರೇ, ಬುಧದೇವರ ಪಾದಾರ ವೇಗತಿ ಗೋವಿಂದ. ಪಂಡಿತೋತ್ತಮರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಪಂಡಿತೋತ್ತಮರೇ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದ ಹಾಗೆ ಈ ಗುರುಗ್ರಹದ ವಿಚಾರವನ್ನು ಹೇಳುತ್ತೇನೆ. ಮನವಿಟ್ಟು ಲಾಲಿಸುವರಾಗಿ ರಾಜೇಂದ್ರ. ತಿಳಿಸುವರಾಗಿ ಪಂಡಿತೋತ್ತಮರೇ. ಗುರುಗ್ರಹವು ಅಂಗೀರಸ ಗೋತ್ರೋದ್ಭವನು. ಗ್ರಹ ಮಂಡಲದಲ್ಲಿ ಕುಳಿತು ಸಕಲ ದೇವಾನುದೇವತೆಗಳಿಗೂ ಶುಭ ಫಲವನ್ನೇ ಉಂಟು ಮಾಡುತ್ತಿರುವನು. ಆತನನ್ನು ಪೂಜಿಸಬೇಕಾದ ವಿಧಾನ, ಕಡಲೆಕಾಳಿನ ರಾಶಿಯನ್ನು ಮಾಡಿ ಮೇಲೊಂದು ಕಳಶವನ್ನಿಟ್ಟು ಹಳದಿ ಬಣ್ಣದ ರೇಷ್ಮೆ ವಸ್ತ್ರವನ್ನು ಸಮರ್ಪಿಸಿ ನೈವೇದ್ಯಕ್ಕಾಗಿ ನೇರಳೆ ಹಣ್ಣನ್ನಿಟ್ಟು ಬಿಳಿಯ ತಾವರ ಪುಷ್ಪವನ್ನಿಟ್ಟು ಇನ್ನೂ ಮುಂತಾದ ಫಲಪುಷ್ಪಗಳಿಂದ ಆ ಗುರುದೇವನನ್ನು ಪೂಜಿಸಿದರೆ ಸಕಲರಿಗೂ ಶುಭ ಫಲವನ್ನೇ ಉಂಟು ಮಾಡುತ್ತಾನೆ ಎಂಬುದು ನನ್ನ ನಂಬಿಕೆ. ಆದ್ದರಿಂದ ಈ ಗುರುದೇವರೇ ಶ್ರೇಷ್ಠನೆಂದು ಹೇಳುವೆನು ಮಹಾಪ್ರಭು. ಪಂಡಿತೋತ್ತಮರೇ, ಈ ಗುರುವಿನ ವಿಚಾರವನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಬಹಳ ಸಂತೋಷವಾಗಿದೆ. ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಗುರುದೇವರಿಗೆ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸುವರಾಗಿ. ಪಂಡಿತೋತ್ತಮರೇ. ಹಾಗೇ ಆಗಲಿ ರಾಜೇಂದ್ರ. ಪಂಡಿತೋತ್ತಮರೇ, ಗುರುದೇವರ ಪಾದಾರಗತಿ ಗೋವಿಂದ. ಶ್ರೀಮತ್ ಪಾರ್ವತಿ ಪರಮೇಶ್ವರ ಪಾದಾರಗತಿ ಗೋವಿಂದ. ಪಂಡಿತೋತ್ತಮರೇ, ರಾಜೇಂದ್ರ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಎಲ್ಲಾನು ನೀನು ಹೇಳ್ಬಿಡು, ಗುಂಡಿಗೆ ಬಾಚ್ಕೊಂಡು ಹೋಗ್ಬಿಡು, ನಾವೇನ್ ಮಾಡೋಣ ಇಲ್ಲಿ? ನಾನು ನೋಡ್ತಲೇ ಇದೀನಿ, ಬಿಡ್ತಾರ ಎಲ್ಲ ಹೊಲ್ಕೊಂಡು ಕೋಣಿಸ್ಕೊಂಡು ಹೋಗ್ಬಿಟ್ರೆ ನನ್ನಲ್ಲಿ ಹೊಟ್ಟಲ್ಲಿ 2 ಬೀಜಗಳು ಹುಟ್ಟೇವೆ. ಪಿಂಡ ಬಿಡ್ಲಿಕ್ಕೆ ಅಂತ ಅವಕ್ಕೆ ತಗೊಂಡ ತಿನ್ನಿಸ್ಲಿ. ಅರ್ಕುಲ್ಗೂಡು ಪಂಚಾಂಗ ಅವ್ರದ್ದು ಹೋಗ್ಬಿಟ್ಟದೆ. ಆದ್ರೂ ಬಿಟ್ಟೇನೆ ಹುಡುಕಿ ತಡ್ಕಿ ಕುಡಿಕೊಂಡು ಕೋಣಿಸ್ಕೊಂಡು ಒಂದು ಗ್ರಹ ಹೇಳ್ಬಿಡ್ಲಾ ಮಹಾರಾಜ. ಪಂಡಿತೋತ್ತಮರೇ, ಶುಕ್ರದೇವನ ವಿಚಾರವನ್ನ ನಾನು ತಿಳಿಸುವ ದಯಮಾಡಿ ಆಲಿಸಿ. ತಿಳಿಸುವರಾಗಿ ಪಂಡಿತೋತ್ತಮರೇ. ಶುಕ್ರ ನೆಂಬುವ ಗ್ರಹವು ವಿಕ್ರಮ ರಾಜ ಕೇಳೋ ಸಹಕಾರ ರೈತರಿಗೆ ಆದೀತನಾಗಿಹನು. ಶುಕ್ರ ಎಂದು ಅಗ್ರಹ ಮಹಾರಾಜ.
ಸಾಕಾರ ದೈತರಿಗೆ ಆದೀತನಾಗೆ ಶುಕ್ರ ಎಂಬುವ ಗ್ರಹವು ಶುಕ್ರ ಎಂಬುವ ಗ್ರಹವು ವಿಕ್ರಮ ರಾಜ ಕೇಳೋ ಮಹಾರಾಜ ಮಂತ್ರ ಸಂಜೀವಿನಿ ಆತನಲ್ಲಿ ಇರುವುದು ಮಂತ್ರ ಸಂಜೀವಿನಿ ಆತನಲ್ಲಿ ಇರುವುದು ದೇವ ದೈತ್ಯರ ಧರ್ಮವ ಮನ್ನಿಸಿ ಕಾಯುವನು ಚಿತ್ರದೇವ ದೇವ ದೈತ್ಯರ ಧರ್ಮವ ಮನ್ನಿಸಿ ಕಾಯುವನು ಶೀಘ್ರದೇವ ಶೀಘ್ರ ಎಂಬುವ ಗ್ರಹವು ವಿಕ್ರಮ ರಾಜ ಕೇಳೋ ಸಾಕಾರ ದೈತರಿಗೆ ಆದೀತನಾಗಿ ಶುಕ್ರ ಎಂಬುವ ಗ್ರಹವು 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 ಮಹಾರಾಜ ಪಂಡಿತೋತ್ತಮರೇ, ಗುರುದೇವರು ಮುಕ್ಕೋಟಿ ದೇವತೆಗಳಿಗೆ ಗುರುವಾದರೆ ಈ ಶುಕ್ರದೇವ 66,000 ರಾಕ್ಷಸರಿಗೆ ಗುರುವಾಗಿದ್ದಾನೆ. ಈತನಿಗೆ ಮಂತ್ರ ಸಂಜೀವಿನಿ ಸಹ ಗೊತ್ತು. ದೇವತೆಗಳು ಹಾಗೂ ರಾಕ್ಷಸರು ಯುದ್ಧ ಸಂದರ್ಭದಲ್ಲಿ ಏನಾದರೂ ರಾಕ್ಷಸ ಮಾಡಿದ್ದೆ ಆದರೆ ಮಂತ್ರ ಸಂಜೀವಿನಿ ತಂದು ಇವರಿಗೆ ಪ್ರದಕ್ಷಿಣೆ ಮಾಡಿ ಈತನು ಆ ರಾಕ್ಷಸನ್ನು ಎಚ್ಚರಿಪಡಿಸುತ್ತಾನೆ. ಈತನಿಗೆ ಬಹಳ ಶ್ರೇಷ್ಠವಾದದ್ದು ಅವರೆಕಾಳು ಧಾನ್ಯ. ಈ ಅವರೆಕಾಳು ಧಾನ್ಯವನ್ನ ನೈವೇದ್ಯವಾಗಿರಿಸಿ ಅತ್ತಿ ಪುಷ್ಪ ಹಾಗೂ ಎಲೆಯನ್ನಿರಿಸಿ ಫಲಪುಷ್ಪ ತಾಂಬೂಲಾದಿಗಳನ್ನಿರಿಸಿ ಯಾರು ನೈವೇದ್ಯದಿಂದ ಪೂಜೆಯನ್ನು ಸಲ್ಲಿಸುವರೋ ಅಂಥವರಿಗೆ ಸಿರಿ ಸಂಪತ್ತು ಸೌಭಾಗ್ಯವನ್ನು ಉಂಟು ಮಾಡಿ ಕಾಪಾಡ್ತಾನೆ. ಮಾನವನ ಗೃಹದಲ್ಲೂ ಸಹ ಈತ ಮಾಡ್ತಾನೆ, ಅದು ಕೋಶಾಗೃಹದಲ್ಲಿ. ಯಾರು ಭಯಭಕ್ತಿಯಿಂದ ಮುಂಜಾನೆ ವೇಳೆಯಲ್ಲಿ ಎದ್ದು ಆತನನ್ನು ಪೂಜೆಯನ್ನು ಸಲ್ಲಿಸ್ತಾರೋ ಅಂಥವರ ಗೃಹವನ್ನ ಧಾರಾಳವಾಗಿ ಪ್ರವೇಶ ಮಾಡಿ ಶುಕ್ರದೇಶಿಯನ್ನು ಉಂಟು ಮಾಡಿ ಬಹಳ ಸಿರಿ ಸಂಪತ್ತು ವೈಭೋಗವನ್ನು ಕೊಟ್ಟು ಕಾಪಾಡ್ತಾನೆ. ಅದಕ್ಕೋಸ್ಕರವಾಗಿ ನೀವು ಸಹ ಈ ಶುಕ್ರದೇವನ ಹಾಗೆ ಪೂಜೆಯನ್ನು ಸಲ್ಲಿಸುವರಾಗಿ. ಪಂಡಿತೋತ್ತಮರೇ, ಈ 6ನೇ ಗ್ರಹವಾದ ಶುಕ್ರದೇವರ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಬಹಳ ಸಂತೋಷವಾಗಿತ್ತು. ಪಂಡಿತೋತ್ತಮರೇ, ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಶುಕ್ರದೇವರಿಗೆ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸುವರಾಗಿ. ಪಂಡಿತೋತ್ತಮರೇ, ಶುಕ್ರದೇವರ ಪಾದವಿಗತಿ ಗೋವಿಂದ, ಆಂಜನೇಯವರ ಗೋವಿಂದ, ನಮ್ಮ ಪಾರ್ವತಿ ಪತಿಯೇ ಪಂಡಿತೋತ್ತಮರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾರಾಜ, ರಾಹು ಕೇತುಗಳ ವಿಚಾರವನ್ನು ಇಟ್ಟು ಲಾಲಿಸುವರಾಗಿ ಮಹಾರಾಜ. ತಿಳಿಸುವರಾಗಿ ಪಂಡಿತೋತ್ತಮರೇ. ರಾಹು ಕೇತುಗಳ ಗ್ರಹವು ಅಯ್ಯ ರಾಜ ಕುಲದವರು ಕೇಳು.
ರಾವು ಕೇತುಗಳೆಂದರೆ ಸಿಂಬಿಕ ಗರ್ಭ ಸಂಜಾತರು. ಈ ಸಿಂಬಿಕ ಗರ್ಭ ಸಂಜಾತರಾಗಿರುವಂಥ ಈ ರಾವು ಕೇತುಗಳಿಗೆ ಉರುಳಿ ಉದ್ದು ಎಂಬ ಧಾನ್ಯವನ್ನಿಟ್ಟು, ಗರ್ಕೆ ದರ್ಬೆ ಎಂಬ ಪತ್ರೆಯನ್ನಿಟ್ಟು ಹಾಗೂ ಹರಿದ ಚಿಂದಿ ವಸ್ತ್ರವನ್ನಿಟ್ಟು ಯಾರು ಫಲಪುಷ್ಪಾದಿಗಳಿಂದ ಈ ರಾವು ಕೇತುಗಳನ್ನು ಪೂಜಿಸುವರೋ ಅಂಥವರಿಗೆ ಬೇಡಿದ ಆ ಸಂಪತ್ತನ್ನು ಉಂಟು ಮಾಡಿ ಕಾಪಾಡುವರು ಮಹಾರಾಜ. ಆದ್ದರಿಂದ ಈ ರಾವು ಕೇತುಗಳ ಮೇಲೆಂದು ಹೇಳಬಲ್ಲನು ಮಹಾರಾಜ. ಪಂಡಿತೋತ್ತಮರೇ, ರಾವು ಕೇತುಗಳ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಅತ್ಯಂತವಾಗಿ ಸಂತೋಷವನ್ನು ಪಟ್ಟೆನು ಪಂಡಿತೋತ್ತಮರೇ. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ರಾವು ಕೇತುಗಳಿಗೆ ಪೂಜೆಯನ್ನು ಸಲ್ಲಿಸುವರಾಗಿ ಪಂಡಿತೋತ್ತಮರೇ. ಆಗಬಹುದು ಮಹಾಪ್ರಭು. ರಾವು ಕೇತುಗಳ ಪಾದಾರವಿಂದಕ್ಕೆ ಗೋವಿಂದ, ರಾವು ಕೇತುಗಳ ಪಾದಾರವಿಂದಕ್ಕೆ ಗೋವಿಂದ. ಜಯ ನಮ ಪಾರ್ವತೀಪತಿಯೇ. ಪಂಡಿತೋತ್ತಮರೇ, ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ. ಮಹಾಪ್ರಭು, ನಮ್ಮ ಅರಮನೆಯ ರಾಜಗುರುಗಳು ತಿಳಿಸರು ಮಹಾಪ್ರಭು. ಅವರು ಬರುತ್ತಿರುವರು.